ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ ನೋಡ್ರಿ. ಸೊ ನಮ್ಮ ಹಸ್ಬೆಂಡ್ ಅವರು ಬೇಗ ಎದ್ಬಿಟ್ಟು ಎಲ್ಲ ಕಸ ಹೊಡೆದು ನೆಲ ಒರೆಸ್ಬಿಟ್ಟು ಗಾಡಿ ಎಲ್ಲ ವಾಶ್ ಮಾಡಿ ಇವಾಗ ಐರನ್ ಮಾಡ್ಕೊಳತ್ತಾರೆ. ನಾನು ಎದ್ದು ಬಂದೆ. ಬ್ರಷ್ ಮಾಡಿಲ್ಲ ಇನ್ನು, ಇವಾಗ ಮಾಡ್ಬೇಕು. ಆಮೇಲೆ ನಾಳೆಗೆ ನನಗೆ 9 ಮಂತ್ ಕಂಪ್ಲೀಟ್ ಆಗ್ತೈತಿ. ಸೊ ನೋಡ್ಬೇಕು ಇನ್ನು ಎಷ್ಟು ದಿನಕ್ಕೆ ಡೆಲಿವರಿ ಆಗ್ತೈತೆ ಅಂಥೇಳಿ. ನಮ್ಮ ನಾದಿನಿ ಅದು ಬಂದಾರ, ನಾದಿನಿ ಮಗ ಅವರ ಮ್ಯಾಲದಾರ. ನಾದಿನಿ ಮಗ ಟಿ ವಿ ನೋಡತ್ತಾನಲ್ಲಿ. ಸೊ ಬರೀ ಇವತ್ತಿನ ವ್ಲಾಗ ಹೇಗೆ ಹೋಗ್ತದೆ ಅಂಥೇಳಿ ನೋಡೋಣಂತ. ನಾನು ವ್ಲಾಗ್ ಮಾಡಿಲ್ಲ, ಡೈಲಿ ವ್ಲಾಗ್ ಅದು. ಸೊ ಡೆಲಿವರಿ ಆಗೋವರೆಗೂ ಇನ್ನೊಂದು 2-3 ವಿಡಿಯೋ ಸಾಧ್ಯ ಆದರೆ ಮಾಡ್ತೀನಂತ. ನಮ್ಮ ನಾದಿನಿ ಬಂದಿದ್ದಾರೆ ನೋಡ್ರಿ. ಸೊ ಅವರು ಬೆಳಗ್ಗೆ ಎದ್ದ ತಕ್ಷಣ ಹೊಸ್ತಿಲ್ಕ ಮತ್ತು ಹೊರಗಡೆ ಅಲ್ಲಿ ರಂಗೋಲಿ ಹಾಕಿದಾರ. ರೆಗ್ಯುಲರ್ ಆಗಿ ನಾನು ಹಾಕ್ತಿದ್ದೆ, ಈಗ ಅವ್ರು ಬಂದಾಗಿಂದ ಅವ್ರು ಹಾಕತ್ತಾರ. ಮೊನ್ನೆ ನಾ ರಂಗೋಲಿ ಹಾಕಿದ್ದೆ ನೋಡ್ರಿ. ಸೊ ಈಗ 2-3 ದಿನ ಆಯ್ತು. ನಮ್ಮ ನಾದಿನಿ ಅಂದರೆ ನಮ್ಮ ಅಂಟಿನ ರಂಗೋಲಿ ಹಾಕತ್ತಾರ, ನಾನು ಹಾಕಿಲ್ಲ. ಸೊ ಈಗ ಬ್ರಷ್ ಮಾಡಿಕೊಂಡು ಉಪ್ಪಿಟ್ಟಾರ ಅವಲಕ್ಕಿರ ಮಾಡ್ಬೇಕಂತೇಳಿ. ನಾವಂತೂ ಚಹಾ ಕುಡಿಯೋಂಗಿಲ್ಲ, ನಮ್ಮ ಅಂಟಿಗಳು ಚಹಾ ಮಾಡ್ಕೊಂಡಾರ. ಸೊ ಈಗ ಉಪ್ಪಿಟ್ರ ಅವಲಕ್ಕಿರ ಪ್ರಿಪೇರ್ ಮಾಡ್ಬೇಕಾ. ನಮ್ಮ ಹಸ್ಬೆಂಡ್ ಅವ್ರು ಕೇಳಿದ್ರ ಟಿಫನ್ ಅವ್ರ ಅವಲಕ್ಕಿ ಮಾಡಂತ ಹೇಳಿದಾರೆ ನೋಡ್ರಿ. ಅವಲಕ್ಕಿ ಎಲ್ಲರಿಗೂ ಆಗುವಷ್ಟು ಇರಲಿಲ್ಲ, ಸ್ವಲ್ಪ ಇತ್ತು. ಹಾಗಾಗಿ ಅವ್ರಿಗೆ ಆಗುವಷ್ಟು ಸ್ವಲ್ಪ ಅವ್ರಿಗೆ ಎಷ್ಟು ಮಾಡಿದ್ರಾಯ್ತಾ ಮತ್ತು ನಮ್ಗೆ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತ ಹೇಳಿ ಅವಲಕ್ಕಿ ಮಾಡಕತ್ತೇನೆ. ಆಮೇಲೆ ನಮ್ಗೆ ಉಪ್ಪಿಟ್ಟು ಮಾಡ್ಕೋತೇನೆ. ನಮ್ಮ ಹಸ್ಬೆಂಡ್ ಅವರು ರೆಡಿ ಆಗಿ ಬಂದ್ಬಿಟ್ಟು ಈಗ ದೇವ್ರ ಪೂಜೆ ಮಾಡಕತ್ತಾರ ನೋಡ್ರಿ. ಮತ್ತು ಅಮಾವಾಸ್ಯೆ ಐತಿ, ಅದಕ್ಕೆ ಗಾಡಿ ಪೂಜೆ ಕೂಡ ಮಾಡೋದೈತಿ. ಸೊ ಇಲ್ಲಿ ಪ್ಲೇಟ್ ಅದು ಇಟ್ಕೊಂಡಾರ, ಗಾಡಿ ಪೂಜೆ ಮಾಡಕತ್ತಾರ. ಆಮೇಲೆ ಅವರು ಟಿಫನ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾರ. ಸೊ ಇವತ್ತು ಬೇಗನ ಪೂಜೆ ಮಾಡತ್ತಾರ. ಅವಾಗಲೇ ಅವ್ರಿಗೋಸ್ಕರ ಅವಲಕ್ಕಿ ಮಾಡಿದ್ದೆ ನೋಡ್ರಿ. ಸೊ ಹಾಕ್ಕೊಟ್ಟೆ, ಟಿಫನ್ ಮಾಡಕತ್ತಾರ. ಅವ್ರಿಗೆ ಉಪ್ಪಿಟ್ಕಿಂತನೂ ಅವಲಕ್ಕಿ ಭಾಳ ಇಷ್ಟ, ಅದಕ್ಕೆ ಸ್ವಲ್ಪ ಐತೆ ಅಂದ ಕೂಡಲೇ ಅವ್ರಿಗಷ್ಟ ಮಾಡಿದ್ನಿ. ನಮ್ಮ ಹಸ್ಬೆಂಡ್ ಅವರಂತೂ ಟಿಫನ್ ಮಾಡ್ಕೊಂಡು ಅವರು ಆಫೀಸ್ಗೆ ಹೋದ್ರು. ಸೊ ಅವಲಕ್ಕಿ ಇನ್ನೂ ಸ್ವಲ್ಪ ಉಳಿತು ನೋಡ್ರಿ. ಮತ್ತು ಉಪ್ಪಿಟ್ಟು ಮಾಡ್ಕೊಳಕ್ಕೆ ಬಂದು ಕೂತಿದ್ದೇನೆ. ಈಗ ತ್ರಾಸ ಆಗತೈತಿ, ನಂಗೆ ಕುತ್ಕೊಳ್ಳೋಕ್ಕಾಗಂಗಿಲ್ಲ, ನಿಲ್ಲಕ್ಕಾಗಂಗಿಲ್ಲ. ಬಟ್ ಯಾರಾದರೂ ಗೆಸ್ಟ್ ಬಂದಿದ್ರಂದ್ರೆ ಅವ್ರ ಮುಂದಾಗೂ ನಾನು ಏನೂ ತೋರಿಸ್ಕೊಡಂಗಿಲ್ಲ. ಯಾಕಂದ್ರೆ ಒಂಥರ ಅನ್ನಿಸ್ತೈತಿ. ಯಾರು ಇರಲಿಲ್ಲ ಅಂದ್ರೆ ನಾವು ಅಷ್ಟೇ ಇದ್ವಿ ಅಂದ್ರೆ ನಂಗೆ ಏನೇ ತ್ರಾಸಿದ್ರು ಅದನ್ನ ತೋರಿಸ್ಕೊಡ್ತೇನೆ. ಇಲ್ಲಾಂದ್ರೆ ತೋರಿಸ್ಕೊಳಕ್ಕಾಗಂಗಿಲ್ಲ, ಒಂಥರ ನನಗೆ ಇದು ಅನ್ನಿಸ್ತೈತಿ. ಅದಕ್ಕೆ ಆಗದೆ ಇದ್ರೂ ಹೆಂಗೋ ಕಷ್ಟಪಟ್ಟು ಬಂದು ಕೂತ್ಕೊಂಡು ಮಾಡಕತ್ತೇನೆ. ನಿಮ್ಗೆ ಗೊತ್ತೈತಿ, ರೆಗ್ಯುಲರ್ ಆಗಿ ಮಮ್ಮಿ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಪಲ್ಯ ಅದೆಲ್ಲ ತಂದು ಕೊಡ್ತಿದ್ರು. ನಾನು ಈಗ ಚಿನ್ನೊಂದು ಸ್ಕೂಲ್ ಸೂಟಿ ಐತಿ, ಸೊ ಏನು ತಂದು ಕೊಡೋಕೆ ಹೋಗ್ಬೇಡ ಅಂದಿದ್ನಿ. ಅದಕ್ಕೆ ಅವರು ತಂದಿರಲಿಲ್ಲ. ಬಟ್ ಮಧ್ಯಾಹ್ನದು ಬಂದ್ರಂದ್ರೆ ಸಂಜೆಗೆ ಅಂಥೇಳಿ ರೊಟ್ಟಿ ಅದು ಮಾಡಿಕೊಟ್ಟು ಹೋಗಿರ್ತಾರೆ. ಬಟ್ ಈಗ ಮನೆಗೆ ಗೆಸ್ಟ್ ಬಂದಿದಾರಲ್ಲ, ಅದಕ್ಕೆ ನಾನು ಏನು ಮಾಡೋಕೆ ಹೋಗಬೇಡ, ತಂದು ಕೊಡಬೇಡ ಅಂತ ಹೇಳಿದ್ನಿ. ಅದಕ್ಕೆ ಅವರು ಸುಮ್ಮನಾಗಿದ್ದಾರೆ. ಬಟ್ ಬರ್ತಾರೆ, ಮಧ್ಯಾಹ್ನ ಬಂದ್ರಂದ್ರೆ ಏನಾದರೂ ಮಾಡ್ತಾರೆ. ಸೊ ಉಪ್ಪಿಟ್ಟು ಮಾಡಿದ್ನಿ ನೋಡ್ರಿ, ರೆಡಿ ಆಯ್ತಾ. ಸೊ ಅದಕ್ಕೆ ಒಬ್ಬೊಬ್ರಿಗೆ ಕರೆಯಾಕ್ತೇನೋ, ಬರ್ರಿ ಉಪ್ಪಿಟ್ಟು ತಿನ್ನು ಅಂತಾರೆ, ಹಾಕ್ಕೊಡ್ತೇನೆ ಅಂತ ಹೇಳಿ. ಟಿಫನ್ ಅದು ಮಾಡಿ ಕೂತಿದ್ವಿ ನೋಡ್ರಿ. ಅಷ್ಟ್ರೊಳಗಂದ್ರೆ ಮಮ್ಮಿ ಬಂದರು. ಬಾಳೆಹಣ್ಣು, ಮೊಸರು, ಬ್ರೆಡ್ಡು ಮತ್ತು ಮಾವಿನ ಹಣ್ಣು, ದೇವ್ರಿಗೆ ಒಡ್ಸಿದ ತೆಂಗಿನಕಾಯಿ ಮತ್ತು ಸೌತೆಕಾಯಿ, ಬದನೆಕಾಯಿ ಇವೆಲ್ಲ ತೊಗೊಂಡು ಬಂದಾರ. ಮಾವಿನ ಹಣ್ಣಂತೂ ಈಗ ಸೀಸನ್ ನೋಡ್ರಿ. ಅದಕ್ಕೆ ಖಾಲಿ ಕೂತಿರ್ ನೋಡ್ರಿ. ಮತ್ತು ನಮ್ಮ ಚಿನ್ನು ಟೈಮ್ ಪಾಸಿಗೆ ಏನಾದರೂ ಆಟ ಆಡೋಣ ಅಂತ ಹೇಳಿ ತಲೆ ತಿನ್ನತ್ತಿದ್ದ. ಮನೆಯೊಳಗೆ ಆಟ ಆಡ, ಹೊರಗೆ ಎಲ್ಲೂ ಹೋಗಬೇಡ ಅಂದ ಕೂಡಲೇ ಪೇಪರ್ ಎಲ್ಲ ಹರಿದ್ಬಿಟ್ಟು ಚೀಟಿ ಆಡೋಣ ಅಂತ ಹೇಳಿ ಅದ್ರೊಳಗೆ ಹೆಸರು ಬರೆದಿದ್ದ. ಮಮ್ಮಿಗಂತೂ ಏನೂ ಗೊತ್ತಾಗಂಗಿಲ್ಲ ಹೆಂಗೆ ಆಡ್ಬೇಕಂತೇಳಿ. ಸುಮ್ಮ ಕೂತಿದ್ದಾರೆ, ಹೆಂಗೋ ಒಟ್ಟು ಆಡ್ತೇನೆ ಅಂತ ಹೇಳಿ. 4 ಜನ ಆಡತ್ತಾರ. ಮಮ್ಮಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಸೊ ನೋಡ್ರಿ ಹೆಂಗೆ ಆಡ್ತಾರೆ. ಈಗ ಸೂಟಿ ಒಳಗೆ ಹುಡುಗರಿಗೆ ಖಾಲಿ ಕುಂಡಾಕನ ಆಗಂಗಿಲ್ಲ, ಬರೀ ಅಡ್ಡಾಡ್ತಾರೆ ಹೊರಗೆ. ಅದಕ್ಕೆ ನಾನು ಸುಮ್ಮನೆ ಬಿಸಿಲು ಐತಿ, ಹೊರಗೆ ಎಲ್ಲೂ ಹೋಗಬೇಡ, ಏನಾದರೂ ಆಡೋದಿದ್ರೆ ಮನೆಯೊಳಗೆ ಆಡನ್ನಿ, ಅದಕ್ಕೆ ಚೀಟಿ ಆಡಕತ್ತಾರ. ಆತೇನು ಹಂಗೆ ಕೊಡತ್ತಿ? ಅಯ್ಯೋ ಹಂಗೆ ಕೊಡತ್ತಿ? ಅಲ್ಲಿ ನಿಂಗೆ ಚೆಕ್ ಮಾಡಿ ನೋಡ್ಕೋ, ಹೆಸರು ನೋಡ್ರಿ ಗೊತ್ತಾಗಲ್ಲ. ಸೇಮ್ ಸೇಮ್ ಇನ್ನೊಂದು 3 ಅದಾವ.
ನಾಲ್ಕು ನಂದು ನಾ ದೂರನ ಇನ್ನ ಒಂದ್ ಬರ್ಬೇಕು ನನ್ಗ ಇನ್ನ ಯಾರು ಬರ್ಬೇಕು which you got very much copy bono ಏನ್ ಬರ್ದಿಲ್ಲ ಯಾವ ಹೇಳ ಹಿಂಗೆ ಬೇಕಾದಾಗ ಬರ್ದಿಲ್ಲ ಯಾವ ಹೇಳ ಯಾವ ಬೇಕಾದ್ರೂ ಬರ್ದಿಯಲ್ಲ ಹಂಗೆ ಅದಾವು ಕೊಡಿ ಎಲ್ಲ ಬೇರೆ ಬೇರೆ ಬಂದು ನನಗೂ ಬೇರೆ ಬೇರೆ ಎಲ್ಲ ಬೇರೆ ನನಗೆ ಎಲ್ಲ ಗ್ರೇಪ್ಸ್ ಏನು ಏ ಕರೆಕ್ಟ್ ಐತು ತಗೋಪಾಕ ನೀನು ಬಿಟ್ಟೆ ನೀನು ಸಹಿತ ಕೊಡು ನಂಗೆ ಎಂ ಬೇಕಾಯ್ತು ಒಮ್ಮೆ ಎಮ್ಮಿಗೂ ಕೊಡ್ತೀನಿ ಕೊಡ್ಬೇಕು ಬಾ ಮಗನೇ ನೀನು ನಂಗೆ ಬಿಡು ಒಮ್ಮೆ ಸ್ಪೆಷಲ್ ಕೊಡಾವೆ ಒಬ್ಬರದ್ದು ಆದಂಗೆ ಐತಿ ಯಾರ್ದು ದೇಸಿ ತುಕಡ ಆತೆ ಒಬ್ಬರದ್ದು ಯಾರ್ದು ಆದಂಗೆ ಆಗೈತಿ ದೇಸಿ ತುಕಡ ಏ ಹಂಗೆಲ್ಲ ಹೋಗಿದ್ರೆ ಇಲ್ಲ ಯಾಕ್ಲೆ ಹೋಗಿದ್ದಲ್ಲ ನಮಗೆ ಯಾವ ವರ್ಷಕ್ಕೆ ನಮಗೆ ಗೊತ್ತಾಗುತ್ತೆ ಹೋಯ್ ಆಡ್ರಿ ಯಾರ ಹೆಂಗೆ ಆಡ್ತೀರಿ ಆಡ್ರಿ ನೀವು ಗ್ರೇಪ್ಸ್ ಗಳನ್ನ ನನಗೆ ಬಂದ ಬೇಕಾಗೈತಿ ಬಂದ್ರೆ ನಂದು ಇದಾಗ್ತೈತಿ ಪಟ್ನ ಇರು ಮಮ್ಮಿ ದೇಸಿ ತುಕಡ ಮ್ಯಾಂಗೋ ಅವ್ರು ಕಷ್ಟ ಮ್ಯಾಂಗೋ ಬಂದ್ ಮಾಡ್ಬೇಕು ಇಡ್ಬೇಕು ನನಗೆ ದೇಸಿ ಬಿದ್ದಿ ಹಾಕಿ ಮ್ಯಾಲದು ಮಾತಾಡ್ತು ಎಲ್ಲ ನಂಗೆ ಆಪಲ್ ಬೇಕಾಗಿತ್ತು ಒಂದ ಬೇಕಾಗಿತ್ತು ಅವಾಗಿನ ಹಾದಿನ ನೀ ಕೊಟ್ಟರೆ ಅಂದ ಆಪಲ್ ಮತ್ತು ಬನಾನಾ ಇಬ್ರು ಸಿಕ್ಕೊಂಡು ಇಟ್ಟು ನಮ್ಮ ಸೆಕೆಂಡ್ ಸೆಕೆಂಡ್ ಅವ ಫಸ್ಟ್ ಅಂತೆ ಯಾರ ಇಲ್ಲ ನೀವು ಫಸ್ಟ್ ಯಾಕ ನಿಮ್ದು ಬಂತಲ್ಲ ಫಸ್ಟ್ ಅವ್ನು ನಿಮ್ಗೆ ಬಂದಿಲ್ಲ ನಂಜನ್ ಹಾಕ್ 1,000 ನನಗಂತೂ ಕೆಳಗೆ ಕುತ್ಕೊಳಕ್ ಆಗೋತ್ತಾಗಿತ್ತು ನೋಡ್ರಿ ಆದ್ರೂ ಮಮ್ಮಿಗೆ ಆಟ ಆಡಕ್ ಬರಂಗಿಲ್ಲ ಅಂತ ಹೇಳಿ ನಾ ಹೆಲ್ಪ್ ಮಾಡ್ಬೇಕು ಸ್ವಲ್ಪ ಅಂತ ಹೇಳಿ ಕುತ್ಕೊಂಡು ಆಡಿದ್ನಿ ಆಮೇಲೆ ನಾ ಅಂತೂ ಆಡಂಗಿಲ್ಲ ನೀವು ಆಡ್ರಿ ಅಂತ ಹೇಳ್ಬಿಟ್ಟು ಈಗ ವಡಿ ಹಿಟ್ಟು ನಾದಕ್ ಬಂದೇನ ಯಾಕಂದ್ರ ಸಂಜೆ ಅಮಾವಾಸ್ಯೆಗೆ ಅಂತ ಹೇಳಿ ವಡಿ ಮಾಡ್ಬೇಕು ಅನ್ಕೊಂಡಿದ್ವಿ ಅದಕ್ಕೆ ನೀರು ಕಾಸ್ಕೊಂಡು ವಡಿ ಒಳಗ ಈರುಳ್ಳಿ ಖಾರ ಸಾಲ್ಟು ಅರಿಶಿನ ಏನೇನು ಹಾಕ್ಬೇಕು ಅದೆಲ್ಲ ಹಾಕ್ಬಿಟ್ಟು ನಾದಿಟ್ಟೆ ಬೆಳಗ್ಗೆ ನಾಷ್ಟ ಅಂತೂ ಆಗೈತೆ ನೋಡ್ರಿ ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ದೆ ಸೊ ಆಮೇಲೆ ನಂಗೆ ಕೂತಿದ್ನಿ ಸ್ವಲ್ಪ ಮಮ್ಮಿಗೆ ಆಟ ಆಡಕ್ಕೆ ಬರೋಂಗಿಲ್ಲ ಅಂತೇಳಿ ನಾ ಕೂತು ಆಡಾಕತ್ತಿದ್ನಿ ಆಮೇಲೆ ಅವ್ರು ಕೇರ ಮಾಡಕತ್ರು ಸೊ ನಾನು ಎದ್ದು ಬಂದು ಸಂಜೆಗೆ ಇವತ್ತು ಅಮಾವಾಸ್ಯೆ ತಂದು ಕೂಡಲೇ ವಡಿ ಮಾಡ್ಬೇಕಂತೇಳಿ ವಡಿ ಹಿಟ್ಟೆಲ್ಲ ನಾದಿಟ್ಟೆ ನೋಡ್ರಿ ಈಗ ಅನ್ನ ಐತಿ ಸೊ ಸಾಂಬಾರು ಬದಲಿ ಏನಾದರೂ ಪಲ್ಯ ಮಾಡ್ಬೇಕಂತ ಹೇಳಿ ಹೀರೆಕಾಯಿ ಬಟಾಟೆ ಅದು ಹೆಚ್ಚಿದ್ದೀನ ಈರುಳ್ಳಿ ಟೊಮೆಟೊದು ಹೆಚ್ಕೊಳತ್ತೇನ ಇದಕ್ಕೆ ಹೆಚ್ಕೊಂಡು ಪಲ್ಯ ಮಾಡ್ಬೇಕಾ ಅವರೆಲ್ಲ ಮ್ಯಾಲೆ ಹೋಗಿದ್ದಾರೆ ಒಂದು ಕಡೆ ಬಟಾಟೆ ಬೇಕನ್ನಕತ್ತ ನಮ್ಮ ಚಿನ್ನು ಅದಕ್ಕೆ ಬಟಾಟೆ ಕುದಿಯಾಕಿಟ್ಟೈತಿ ಸುಸ್ತಾಗತ್ತೆ ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ಹೊಟ್ಟೆ ಹಸು ಊಟ ಮಾಡಲೇಬೇಕು ಅಡುಗೆ ಮಾಡಲೇಬೇಕು ಕಾಲಂತೂ ಭಾಳ ಸ್ವೆಲ್ಲಿಂಗ್ ಬರತ್ತ ನೋಡ್ರಿ ನಾಳೆ ನಾನು ಹೋಗೋದೈತಿ ಅಂದ್ರೆ ಇವತ್ತ ಹೋಗೋದಿತ್ತು ಬಟ್ ಅಮಾವಾಸ್ಯೆ ಐತೆ ಅಂಥೇಳಿ ನಾಳೆ ಹೋಗೋಣಂತ ಹೇಳಿದೆ ಸೊ ನಾಳೆ ಹೋಗಿ ಚೆಕ್ ಮಾಡ್ಕೊಂಬರ್ಬೇಕಾ ಏನೇನಂತಾರ ಕೇಳ್ಬೇಕಾ ಇನ್ನೇನು ಭಾಳ ದಿನ ಇಲ್ಲ 1 ವೀಕ್ ಇರ್ಬೋದು ಅಷ್ಟು ನೋಡಿರಿ ಇದ್ರಾಗ ಹೀರೆಕಾಯಿ ಮತ್ತು ಬಟಾಟೆ ಹೆಚ್ಚಿ ನೀರು ಹಾಕಿಟ್ಟಿದ್ದೇನೆ ಹೋಗಿ ಮಲ್ಕೋಬೇಕಂತ ಆಗೈತಿ ಬಟ್ ಪಲ್ಯ ಮಾಡಿ ಹೋಗಿ ರೆಸ್ಟ್ ಮಾಡ್ತೇನೆ ಅನ್ನದೊಳಗೂ ಹಾಕೊಂಡು ತಿನ್ನಕ್ಕೆ ಬರಲಿ ಅಂತ ಹೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಹೀರೆಕಾಯಿ ಪಲ್ಯ ಮಾಡಕ್ಕೆ ಇಟ್ಟೇನೆ ಮತ್ತು ಚಿನ್ನೋಗ ಬಟಾಟಿ ಬೇಕಾಗಿತ್ತು ತಿನ್ನಕ್ಕೆ ಅದಕ್ಕೆ ಕುದಿಯಾಕೆ ಇಟ್ಟಿದ್ದೇನೆ ಇವು ನೋಡ್ರಿ ಮನೆ ಕಡೆ ಮಾರಕ್ಕೆ ಬಂದಿರ 50 ರೂಪಾಯಿಗೆ 3 ಶೇರ್ ಅಂತ ಹೇಳಿ ಒಂಥರ ಕುರ್ಕುರಿ ಗತೆ ಅದಾವ ಇವ ಹೆಂಗೋ ನಮ್ಮ ನಾದ್ನಿ ಮತ್ತು ಅವ್ರ ಮಗ ಬಂದಿದ್ದಾರೆ ಮತ್ತು ನಮ್ಮ ಚಿನ್ನೂ ತಿಂತಾನೆ ನಾವು ತಿನ್ಬೋದು ಅದಕ್ಕೆ ತೊಗೊಂಡಿದ್ವಿ ಚಲೋ ಅದಾವ ಟೇಸ್ಟ್ 50 ರೂಪಾಯಿಗೆ 3 ಶೇರ್ ನೋಡ್ರಿ ಭಾಳ ಇದ್ವು ಸ್ವಲ್ಪ ತಿಂದೇವಲ್ಲ ಅದಕ್ಕೆ
ಈಗಿಷ್ಟು ಉಳ್ದಾವ. ಬೆಳಗ್ಗೆಯಿಂದ ನೀರು ಇರೋಕ್ಕಿಲ್ಲ ನೋಡ್ರಿ. ಟಾಕಿ ಅರ್ಧ ಆಗಿತ್ತು, ಅರ್ಧ ಅಂದ್ರೆ ಸ್ವಲ್ಪ ಉಳ್ದಿತ್ತಿನ್ನ ನೀರು. ಸೊ ಅದು ವಾಷಿಂಗ್ ಮಿಷಿನ್ ಬಟ್ಟೆನೂ ಹಾಕಿರಲಿಲ್ಲ. ಆಮೇಲೆ ಸ್ನಾನನೂ ಜನಕ್ಕೆ ಮಾಡೋಕೆ ಬ್ಯಾಡ ಅಂದಿದ್ದೆ, ಬಂದ್ಮ್ಯಾಗ ಮಾಡೋಂತಂತೇಳಿ. ಸೊ ಈಗ ಎಷ್ಟು 4 ಗಂಟೆ ನೀರು ಬಿಟ್ರೆ ಅದಕ್ಕೆ ಮೋಟ್ರು ಹಚ್ಚಿದ್ದೇನೆ, ವಾಷಿಂಗ್ ಮಿಷಿನನ್ನು ಸ್ಟಾರ್ಟ್ ಮಾಡಿದ್ದೇನೆ, ಬಟ್ಟೆ ಹಾಕಿದ್ದೇನೆ. ಸೊ ಮುಖ ಅಂತೂ ಒಂಥರ ಆಗೈತಿ, ಡಲ್ಲಾಗೈತಿ. ಯಾಕಂದ್ರೆ ಬೆಳಗ್ಗೆಯಿಂದ ಉಪ್ಪಿಟ್ಟು ಅವಲಕ್ಕಿ ಆಮೇಲೆ ಅಡುಗೆ ಅಂಥೇಳಿ ಫುಲ್ಲು ನಿಂತು ಅಡುಗೆ ಮನೆಯೊಳಗೆ ಕಾಲೆಲ್ಲ ಸ್ವೆಲ್ಲಿಂಗ್ ಬಂದವ ಮತ್ತು ಒಂಥರ ನುಸ್ದಂಗೆ ಆಗತ್ತೈತಿ. ಕಾಲು ತೋರಿಸ್ತೇನೆ ನೋಡ್ರಿ ಹೆಂಗೆ ಸ್ವೆಲ್ಲಿಂಗ್ ಬಂದವ ಅಂಥೇಳಿ. ಇಲ್ಲಿ ನೋಡ್ರಿ ಕಾಲು ಸ್ವೆಲ್ಲಿಂಗ್ ಬಂದಾಗ ಫುಲ್ ಉಬ್ಬಿದಾವ. ಆನೆ ಕಾಲು ಗತೆ ಎಲಿಫೆಂಟ್ ಗತೆ ಆಗಿದಾವೆ ನೋಡ್ರಿ. ಎಲ್ಲರೂ ಹಾಯ್ ಮಾಡ್ರಿ, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ರಿ. ಲೈಕ್ ಮಾಡ್ರಿ ಅಂತ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ಏನನ್ನಕ್ಕೆ ಶೇರ್ ಕಮೆಂಟ್ ಬರ್ಲು ನಿಮ್ಮ ಮನೆಗೆ ಬಂದಿಯಾ? ಎಲ್ಲ ಹುಡುಗರು ಮನೆ ಕಡೆದು ನೋಡ್ರಿ. ಸಂಜೆ ಟೈಮ್ದಾಗ ಹಂಗ ಚಿನ್ನನ್ ಜೊತೆ ಆಟ ಆಡಕ್ ಅಂತ ಹೇಳಿ ಬಂದಿರ್ತಾರ. ಒಂದು ಹುಡುಗಿ ಅಷ್ಟ ಅಜ್ಜಿ ಮನೆಗೆ ಊರಿಗೆ ಬಂದಿತ್ತು, ಮುಂದ್ ಕೂತಾಳಕಿ. ಭಾಳ ಅಂದ್ರೆ ಭಾಳ ಶಾಣೆ ಅದಾಳ, ಆದ್ಯ ಅಂತ ಹೇಳಿ. ಸೊ ಚಿನ್ನೊಂದ ಯೂಟ್ಯೂಬ್ ಚಾನಲ್ ಹಚ್ಚಿದ್ವಿ, ನೋಡ್ಕೋತ ಕೂತಾರ. ಇಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರು, ನಾನು ವಡಿ ಹಿಟ್ಟೆಲ್ಲ ನಾದಿಟ್ಟೆ, ಇವತ್ತು ಅಮಾವಾಸ್ಯೆ ಐತಿ ಮಾಡ್ಬೇಕಂತ. ಇವ್ರು ನೋಡ್ರಿ ಹೇಳ್ದೆ ವಡಾಪಾವ್ ತೊಗೊಂಬಂದಾರ. ಇಲ್ಲಿ ವಡ ಅದಾವು, ಇಲ್ಲಿ ಪಾವ್. ಹುಡುಗರು ಬಂದ ಅಂದ್ಕೊಳ್ಳೆ ಇದನ್ನ ಶೇರ್ ಮಾಡ್ಬೇಕಂತೆಲ್ಲ ಹಾಕಿಟ್ಟಾರ ಅದಕ್ಕೆ. ಅಜ್ಜನ್ ನೋಡಿಲ್ಲ. ಈಗ ಸಂಜೆ ಟೈಮ್ದಾಗ ಅಮಾವಾಸ್ಯೆಗೆ ವಡೆ ಮಾಡೋದು ಇತ್ತು ನೋಡ್ರಿ. ಬಟ್ ಅದು ಕ್ಯಾನ್ಸಲ್ ಮಾಡಿದ್ನಿ, ಯಾಕಂದ್ರೆ ವಡಾಪಾವ್ ತಂದ್ರೆ ಅದಕ್ಕೆ ಅದನ್ನ ತಿಂದಾದ್ಮೇಲೆ ಮತ್ತಿನ್ನು ವಡೆ ಮಾಡೋದು ಬೇಡ ಅಂತ ಹೇಳಿ ಅದೊಂದು ಬಿಟ್ಟು ಸ್ವೀಟ್ ಮಾಡಾಕತ್ತೇನ. ಶಾವ್ಗೆ ಪಾಯಸ, ಡ್ರೈ ಫ್ರೂಟ್ಸ್ ಅದೆಲ್ಲ ತುಪ್ಪದೊಳಗೆ ಕರ್ಕೊಂಡು ಅದ್ರೊಳಗೆ ಹಾಲು ಶುಗರ್ ಅದು ಹಾಕಿ ಮಾಡೋದು. ಮತ್ತು ಒಂದು ಸೈಡ್ ಬೇಳೆ ಕುದಿಯಾಕಿಟ್ಟೇನ, ಅವು ಕುದಿಯಾಕ ಬಂದವ. ಸೊ ಬರ್ರಿ ಈಗ ಶಾವ್ಗೆ ಪಾಯಸ, ಬೇಳೆ ಸಾಂಬಾರು, ರೈಸು ಇಷ್ಟು ಅಮಾವಾಸ್ಯೆಗೆ ಸ್ಪೆಷಲ್. ಚಿನ್ನುಗ ಸ್ವೀಟ್ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಯಾವುದೇ ಸ್ವೀಟ್ ಮಾಡಿದ್ರು ಇಷ್ಟಪಟ್ಟು ತಿಂತಾನ. ಇದೇ ಬೇಕು ಅಂತ ಅನ್ನಂಗಿಲ್ಲ. ಖಾರದಕ್ಕಿಂತನೂ ಸ್ವೀಟ್ ಐಟಮ್ಸ್ ಭಾಳ ಇಷ್ಟಪಡ್ತಾನ. ನಾನು ಕೂಡ ಸಣ್ಣಾಗಿದ್ದಾಗ ಸ್ವೀಟ್ ಅಂದ್ರೆ ಇಷ್ಟಪಡ್ತಿದ್ದೆ. ಬಟ್ ಈಗೇನು ಹಂಗಿಲ್ಲ. ಸ್ವೀಟ್ ಮತ್ತು ಖಾರ ಎರಡು ಈಕ್ವಲ್ ಆಗಿ ತಿಂತೇನ. ಅದು ಜಾಸ್ತಿ ಇದು ಜಾಸ್ತಿ ಅಂತೇನಿಲ್ಲ. ಸೊ ಇನ್ನೊಂದೇನಂದ್ರೆ ವಡೆ ಹಿಟ್ಟೇನು ವೇಸ್ಟ್ ಆಗಂಗಿಲ್ಲ. ಅದನ್ನ ಫ್ರಿಜ್ ಒಳಗೆ ಇಟ್ಟಿವಿ ಅಂದ್ರೆ ಬೆಳಗ್ಗೆ ಮಾಡಿ ತಿನ್ಬೋದು. ಇವತ್ತಿನ ವ್ಲಾಗ್ ಇಷ್ಟೇ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.